ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು ಈ ಆ್ಯಂಬುಲೆನ್ಸ್ ಸೇವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡೋದು. ಆ್ಯಂಬುಲೆನ್ಸು ಅನೇಕ ಬಾರಿ ಮುಷ್ಕರ ಮಾಡ್ತಾರೆ, ಅವರಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಪಿ ಮಾಡೆಲಲ್ಲಿದೆ, ಇದು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಲೆಕ್ಕಾಚಾರದಲ್ಲಿ. ಈಗೇನಾದರೂ ಮಾಡಬೇಕಲ್ಲ ಅಂತ ಬಂದಾಗ ರಾಜ್ಯ ಆರೋಗ್ಯ ಇಲಾಖೆ ದೊಡ್ಡ ಒಂದು ಸುದ್ದಿಯನ್ನು ಕೊಡ್ತಾ ಇದೆ. ಇಲ್ಲಿ 108ಇಂದ ಜೀವಿಕೆ ಔಟ್. ಜೀವಿಕೆ ನಾಚೆ ಕಳಿಸಿದ ರಾಜ್ಯ ಆರೋಗ್ಯ ಇಲಾಖೆ. ಸರ್ಕಾರದ ಸುಪರ್ದಿಗೆ ಬಂದಿರೋದು 108 ಆ್ಯಂಬುಲೆನ್ಸ್ನ ಸೇವೆಗಳಿವು. ಈ ಆ್ಯಂಬುಲೆನ್ಸ್ ಸೇವೆ ನಿರ್ವಹಣೆ ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ಇನ್ನು ಮುಂದೆ ಅಕ್ರಮಗಳಿಗೆ ಜಾಗ ಇಲ್ಲ, ಡಿಮ್ಯಾಂಡ್ಗಳಿಗೆ ಜಾಗ ಇಲ್ಲ, ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ, ನಾವು ನಿಮಗೆ ಕೊಡಲ್ಲ ಅಂಥೇಳಿ ಜೀವಿಕೆಯನ್ನು ಆಚೆ ಕಳಿಸಿರೋದಿಲ್ಲಿ. ಜೀವಿಕೆ ಸಂಸ್ಥೆಗೆ ಕೊಟ್ಟಿದ್ದಂಥ ಟೆಂಡರನ್ನು ವಾಪಸ್ ಪಡ್ಕೊಂಡಿರೋದು ಸಿದ್ದರಾಮಯ್ಯ ಅವರು. 16 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಆರೋಪ ಇದೆ ಇವ್ರ ಮೇಲೆ. 1.5 ದಶಕದಿಂದ ಅಕ್ರಮ ಮಾಡಿತ್ತು ಅಂತ ಇವ್ರ ಮೇಲೆ ಆರೋಪ ಇತ್ತಲ್ಲ, ಅಂಥ ಕಂಪನಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಸರಿಯಾದ ಸಮಯಕ್ಕೆ ಆ್ಯಂಬುಲೆನ್ಸ್ ಸೇವೆ ಕೊಡುವಲ್ಲಿ ವಿಫಲವಾಗಿತ್ತಿದ್ದು. ಖಾಸಗಿ ಆಸ್ಪತ್ರೆಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಜನ ಹುಷಾರಿಲ್ಲ ಅಂತ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲಿಗೆ ಖಾಸಗಿ ಆಸ್ಪತ್ರೆಗೆ ಡೈವರ್ಟ್ ಮಾಡಿಬಿಡೋದು ಅವ್ರನ್ನ. ಆಗ ಸರ್ಕಾರಿ ಆಸ್ಪತ್ರೆಗೆ ಜನ ಬರಲ್ಲ, ಖಾಸಗಿ ಆಸ್ಪತ್ರೆಗೆ ಕಮಿಷನ್ ಸಿಗುತ್ತೆ ಪರ್ ಪೇಷಂಟ್ ಇಷ್ಟು ಅಂತ. ಈ ಆರೋಪಗಳೆಲ್ಲ ಕೇಳಿ ಬಂದಿತ್ತಲ್ಲ. ಹಾಗಾಗಿ ಆಂಧ್ರ ಪ್ರದೇಶದ ಜೀವಿಕೆ ಕಂಪನಿಗೆ ಶಾಕ್ ಕೊಟ್ಟಿರೋದು ದಿನೇಶ್ ಗುಂಡೂರಾವ್ ಇಲ್ಲಿ. ಈ ಮೂಲಕವಾಗಿ ಇನ್ನು ಮುಂದೆ ಆ್ಯಂಬುಲೆನ್ಸ್ ಸೇವೆ ನಿರ್ವಹಣೆ ಎಲ್ಲವೂ ಕೂಡ ಸರ್ಕಾರವೇ ಮಾಡುತ್ತೆ. ಹಾಗಾಗಿ ಹುದ್ದೆಗಳ ಭರ್ತಿಗೂ ಕೂಡ ಕ್ರಮ ತೆಗೆದುಕೊಳ್ಳಬಹುದು. ಹಾಗಾಗಿ ಒಂದಷ್ಟು ಜನಕ್ಕೆ ಕೆಲಸ ಕೂಡ ಸಿಗುತ್ತೆ.